ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೆನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡೋಣ ಮರಿಬಿಡಿ. ಸೊ ಗೈಸ್, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಏನು ಮೊನ್ನೆ ಎಪಿಸೋಡಲ್ಲಿ ನಮ್ಮ ಇವರ ತಂಡ ಭವ್ಯ ತಂಡ ಹಾಗೂ ಚೈತ್ರ ಕುಂದಾಪುರ ಅವ್ರ ತಂಡ ಅದಲು ಬದಲಾಗಿರುತ್ತೆ. ಸೊ ಇವಾಗ ಭವ್ಯ ತಂಡದವರು ಒಳಗಡೆ ಬಂದಿರ್ತಾರೆ, ಕ್ವಾಟ್ಲೆಗಳು ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಏನು ಒಂದು ಸೆಟಪ್ ಮಾಡಿರ್ತಾರೆ ನೈಟ್ ಡಿನ್ನರ್ಗೋಸ್ಕರ. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಬಂದು ಹುಳ ಗಿಡ ಎಲ್ಲ ಬಿತ್ತು ಅಂತ ಫುಲ್ ಕ್ವಾಟ್ಲೆ ಕೊಟ್ಬಿಡ್ತಾರೆ. ರಜತ್ ಅಂತೂ ಕೇಳಲೇಬೇಡಿ, ಎಕ್ಸ್ಟ್ರೀಮ್ ಲೆವೆಲ್ ಒಂಥರ ಎಲ್ಲ ಆ ಕಡೆ ಜಿಮ್ ಏರಿಯಾ ಹತ್ರ ಎಲ್ಲ ಬಿಟ್ಟು ಬೋರ್ಡ್ಗಳನ್ನೆಲ್ಲ ಸೈನ್ ಬೋರ್ಡ್ಗಳನ್ನೆಲ್ಲ ತಗೊಂಡು ಆ ಕಡೆಯಿಂದ ಸ್ವಿಮ್ಮಿಂಗ್ ಪೂಲ್ಗೆ ಎಸ್ತಿ, ಡಂಬಲ್ಗಳನ್ನೆಲ್ಲ ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಎಸ್ತಿ. ಇಲ್ಲಿ ಮೋಕ್ಷಿತ್ ಅವರು ಕೂಡ ರೊಚ್ಚ ಕೇಳ್ತಾರೆ ಅಂತ ಹೇಳ್ಬೋದು. ಸೊ ನಿಂಬಲೆಲ್ಲ ಹೊಡೆದಾಡ್ತಾರೆ. ಆಕ್ಚುಲಿ ಇವರು ಪಿಲ್ಲೋ ಫೈಟ್ ಎಲ್ಲ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಆ ಗ್ಯಾಪ್ ಅಲ್ಲಿ ಮೋಕ್ಷಿತ್ ಅವ್ರು ಇವ್ರು ಹೊಡಿತಾರೆ, ಇವರು ಅವ್ರು ಮೋಕ್ಷಿತ್ ಅವ್ರಿಗೆ ಈ ಕಡೆ ಧನರಾಜ್ ಅವ್ರಿಗೆ ಧನರಾಜ್ ಅವ್ರು ಮೋಕ್ಷಿತ್ ಅವ್ರಿಗೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಸೊ ಆ ನಗುಗೆ ಏನೋ ಬಾಯಲ್ಲಿ ಇದ್ದ ನೀರೆಲ್ಲ ಅವ್ರ ಮೇಲೆ ಚೆಲ್ಬಿಡ್ತಾರೆ. ಸೊ ನೈಟ್ ಟೋಟಲ್ ಕ್ವಾಟ್ಲೆ ಇತ್ತು ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಧನರಾಜ್ ಅವರು ಕೂಡ ಅದೇನೇನೋ ಎತ್ತಿಂಗೆಲ್ಲ ಎಸಿತಾ ಇರ್ತಾರೆ, ಫ್ರಸ್ಟ್ರೇಷನ್ ಅಂತ. ಸೊ ಆಮೇಲೆ ಗೌತಮಿ ಅವರು ಕೂಡ ಹತ್ತಿ ಬಿಡ್ತಾರೆ. ಯಾಕೆ ಅಂತಂದ್ರೆ ಮೇ ಬಿ ಅವರಿಗೆ ಕೆಲಸ ಮಾಡಿ ರೂಢಿ ಇಲ್ಲ. ಸೊ ಕೆಲಸ ಮಾಡಿ ರೂಢಿ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಯೋಚನೆ ಮಾಡಿ ಬರ್ಬೇಕಾಗಿರುತ್ತೆ. ಯಾಕೆಂತಂದ್ರೆ ಮನೆಯಲ್ಲಿ ಬಿಗ್ ಬಾಸ್ ಮನೇಲಿ ಅಂದ್ರೆ ಇವರು ಹೆವಿ ಟಾರ್ಚರ್ ಕೊಡ್ತಾ ಇದ್ರು ಬಿಡ್ರಿ, ಅದೇ ರೀತಿ ಕ್ವಾಟ್ಲೆ ಕೊಡ್ತಾ ಇದ್ರು. ಅವರು ಕೊಟ್ಟರು, ಇವರು ಕೊಟ್ಟರು. ಇವನ್ ಮೊನ್ನೆನೂ ಅಷ್ಟೇ ನೋಡಿ, ಭವ್ಯ ಅವ್ರು ಕೂಡ ಹತ್ಬಿಟ್ಟಿದ್ರು, ಅದೇ ಕ್ವಾಟ್ಲೆ ಕೊಡ್ತಾರಲ್ಲ ಅವರು ಹತ್ತಿದ್ರು. ಸೊ ಅದು ಇವರು ಕೂಡ ಇಲ್ಲಿ ಜಾಸ್ತಿ ಕ್ವಾಟ್ಲೆ ಕೊಡ್ತಾರ ಅಂತ ಇವರು ಹತ್ಕೊಂಡ್ರು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ನೈಟ್ ಟೈಮ್ ಅಲ್ಲಿ ಈ ರಜತ್ ಅವರು ಮತ್ತು ತ್ರಿವಿಕ್ರಮ್ ಒಂದು ಪ್ಲಾನ್ ಮಾಡ್ತಾರೆ. ಸೊ ಅವರು ಏನು ಡ್ರೆಸ್ಸಸ್ ಇರುತ್ತಲ್ಲ, ಮ್ಯಾನೇಜರ್ ಡ್ರೆಸ್ ಮತ್ತು ಇವ್ರದೆಲ್ಲ ಡ್ರೆಸ್ ಇರುತ್ತಲ್ಲ, ಅದನ್ನ ಎತ್ಬಿಡೋಣ, ಬೆಳಿಗ್ಗೆ ಇದ್ದು ಡ್ರೆಸ್ ಇಲ್ಲದೇ ಬಂದ್ರೆ ಅಲ್ಲಿ ಮತ್ತೆ ಕ್ವಾಟ್ಲೆ ಕೊಡೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ನೈಟು ತ್ರಿವಿಕ್ರಮ್ ಅವರು ಇಲ್ಲಿ ಗೌತಮಿ ಬಟ್ಟೆ ಮತ್ತು ಇನ್ನೊಂದಿಬ್ರು ಮೂರು ಜನ ಬಟ್ಟೆನ ಎತ್ಬಿಡ್ತಾರೆ. ಇನ್ಬಿಟ್ಟು ಉಗ್ರ ಮಂಜೂರು ಎದ್ದು ಬರ್ತಾರೆ ಕೂಡ. ಸೊ ಅಲ್ಲಿ ಏನೋ ಗೊತ್ತಾಗಲ್ಲ, ತೊಗೊಂಡೋಗ್ಬಿಟ್ಟು ಕ್ಯಾಪ್ಟನ್ ರೂಮ್ಗೆ ಭವ್ಯವ್ರಿಗೆ ಕೊಡ್ತಾರೆ. ಭವ್ಯ ಅವ್ರು ಬಿಟ್ಟು ಅವ್ರ ಟ್ರಂಕಲ್ಲಿ ಇಕ್ಕುತ್ತಾರೆ ಕ್ಯಾಪ್ಟನ್ ರೂಮಲ್ಲಿ. ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಆ್ಯಸ್ ಯೂಶುವಲ್ ಒಂದು ಸಾಂಗು ಮತ್ತು ಡ್ಯಾನ್ಸು. ಸೊ ಒಂದ್ಸಲ ಕ್ವಾಟ್ಲೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಏನು ಮಾಡ್ತಾರೆ ಅಂತಂದ್ರೆ, ರಜತ್ ಅವ್ರು ಬಂದು ಕೇಳ್ತಾರೆ ಎಲ್ಲಿ ನಿಮ್ಮ ಯೂನಿಫಾರ್ಮ್ ಅಂತ ಹೇಳ್ತಾರೆ. 5 ಸ್ಟಾರ್ ಹೋಟೆಲ್ ಒಂದು ಯೂನಿಫಾರ್ಮ್ ಸಿಸ್ಟಮ್ ಇಲ್ಲ ಹಂಗೆ ಹಿಂಗೆ ಅಂತಂದ್ರೆ, ಇವ್ರು ಚೈತ್ರ ಕುಂದಾಪುರ ಎಂತ ತಲೆ ಉಪಯೋಗಿಸ್ತಾರೆ ನೋಡಿ. ಸೇಮ್ ಇರೋದು ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಚೇಂಜ್ ಇರೋದು ಹಾಕೊಂಬಂದಿರ್ತಾರೆ. ಸೊ ನ್ಯೂ ಇಯರ್ ಅಲ್ಲೂ ಅದಕ್ಕೆ ನಾವು ಡಿಫ್ರೆಂಟ್ ಯೂನಿಫಾರ್ಮ್ ಬಳಸ್ತಾ ಇದೀವಿ, ನಮ್ಮ ಯೂನಿಫಾರ್ಮ್ಗಳು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನೀವು ಅದನ್ನೇ ಆ ನೆನ್ನೆ ಹಾಕೊಂಡಿರೋ ಬಟ್ಟೆ ತಗೊಂಬಂದು ಸರ್ವ್ ಮಾಡಬೇಕು ಅಂತ ಫುಲ್ ಕ್ವಾಟ್ಲೆ ಕೊಡ್ತಾರೆ. ಅದಾದ್ಮೇಲೆ ಏನೋ ಅವರ ಟವಲ್ ಇರುತ್ತೆ, ಟವಲ್ ತೆಗೆದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಬಿಡ್ತಾರೆ. ಇವಾಗ ಹೋಗ್ಬಿಟ್ಟು ನಾನು ಅದನ್ನ ಇಂಟ್ಕೊಂಡು ಒಣಸ್ಕೊಂಡು ತಗೊಂಬನ್ನಿ ಅಂತ ಅಂತಾರೆ. ಜಿಮ್ ಏರಿಯಾದಲ್ಲಿರೋ ಡಂಬಲ್ಸ್ಗಳೆಲ್ಲ ಫಸ್ಟ್ ಅವ್ರು ಕಿತಾಪತಿ ಮಾಡ್ತಾರೆ. ಸೊ ಸಕ್ಕತ್ತಾಗಿ ತೆಗೆದು ಹಿಂಗೆ ಮೋಕ್ಷಿತ್ ಅವ್ರು ಆಕ್ಚುಲಿ ಹಿಡ್ಕೊಳಕ್ ಬರ್ತಾರೆ. ನಾನು ಭಯ ಆಗೋಯ್ತು, 20 kg ಎತ್ಕೊಂಡು ಮಿಸ್ ಕಾಲ್ ಅಂದ್ರೆ ಅವರು ಆಟ ಆಡ್ಲಿ ಬೇಜಾರಿಲ್ಲ, ಬಟ್ ಮಿಸ್ ಕಾಲ್ ಮೇಲೆ ತಗೊಂಡು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಡಂಬಲ್ಸ್ ಗಿಂಬಲ್ಸ್ ಎಲ್ಲ. ಸೊ ಹಂಗೂ ಹಿಂಗೂ ನಿಧಾನಕ್ಕೆ ಬಿಡ್ತಾರೆ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಗುತ್ತೆ ಒಟ್ಟಿನಲ್ಲಿ. ಸೊ ಮಜಾ ಇತ್ತು ಗೈಸ್. ಆ್ಯಕ್ಚುಲಿ ಕ್ವಾಟ್ಲೆ ಅಂದರೆ ಕ್ವಾಟ್ಲೆ, ಬಟ್ ಇಲ್ಲಿ ನಮಗೆ ಹೇಳ್ಕೊಳ್ಳುವಂಥ ಇಂಟ್ರೆಸ್ಟಿಂಗ್ ಟಾಪಿಕ್ ಏನೂ ಇಲ್ಲ. ಆ್ಯಕ್ಚುಲಿ ಎಪಿಸೋಡಲ್ಲಿ ನಾವು ರಿವ್ಯೂ ಮಾಡಬೇಕಾದ್ರೆ ಏನೋ ಒಂದು ತಪ್ಪು ಹುಡುಕ್ಬೇಕಾಗುತ್ತೆ, ಇಲ್ಲ ಅಂತಂದರೆ ಯಾರೋ ಸರಿ ಇದ್ದರೆ ಸರಿ ಅಂತ ಹೇಳಬೇಕಾಗುತ್ತೆ. ಬಟ್ ಇಲ್ಲಿ ಎರಡೂ ಕೂಡ ಯಾವುದು ತಪ್ಪು ಯಾವುದು ಸರಿ ಅಂತ ನಾವು ಡಿಸೈಡ್ ಮಾಡೋಕ್ಕಲ್ಲ. ಯಾಕಂದರೆ ಅವರು ಕೂಡ ಕ್ವಾಟ್ಲೆ ಕೊಟ್ಟರು, ಇವರು ಕೂಡ ಕ್ವಾಟ್ಲೆ ಕೊಟ್ಟಿದ್ದಾರೆ. ಆ್ಯಂಡ್ ಎರಡೂ ಟೀಮ್ ಕೂಡ ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಟ್ ವ್ಯಕ್ತಿ ಅಂತ ಬಂದಾಗ, ನಿಮಗೆ ಪರ್ಸ್ನಾಲಿಟಿ ಅಂತ ಬಂದಾಗ, ನಿನ್ನೆ 2 ಎಪಿಸೋಡ್ ಲೈಕ್ ಅವ್ರದ್ದು ಇವ್ರ ಮಧ್ಯದಲ್ಲಿ ಯಾರು ಕಳಪೆ ಅನ್ಸುತ್ತೆ ಅಂಡ್ ಯಾರು ಉತ್ತಮ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇದಾದ್ಮೇಲೆ ನೆಕ್ಸ್ಟ್ ಈ ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ರೇಟಿಂಗ್ಸ್ ಕೊಡಬೇಕು ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು. ಸೊ ಇಲ್ಲಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಒಬ್ಬೊಬ್ಬರು ರೇಟಿಂಗ್ಸ್ ಕೊಡ್ತಾರೆ. ಇದರಲ್ಲಿ ಜಾಸ್ತಿ ಮೆಚ್ಚುಗೆ ಬಂದಿದ್ದು ಉಗ್ರ ಮಂಜು ಅವ್ರಿಗೆ. ಅವರು ನಡ್ಕೊಂಡಿದ್ದ ರೀತಿ ಆಗಿರ್ಬೋದು, ಅವರ ಒಂದು ಕೊಡುವಂಥ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಏನು ಪ್ರೆಸೆಂಟ್ ಮಾಡಿಕೊಡ್ತಾರಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಅವರಿಗೆ ಒಂದು 8 ಸ್ಟಾರ್ಗಳನ್ನ ಕೊಡ್ತಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಕಳಪೆ ಅಂತಂದರೆ ಪಾಯಿಂಟ್ಸೇ ಇಲ್ಲ ಅಂತ ಬಂದಿದ್ದು ನಮ್ಮ ಹನುಮಂತುಗೆ ಸ್ವಲ್ಪ ಸ್ವಚ್ಛತೆಯಲ್ಲಿ ಏನು ಅಷ್ಟು ಮಾಡಿಲ್ಲ ಅವರು, ಕ್ಲೀನ್. ಹನುಮಂತು ಅಂಡ್ ಐಶ್ವರ್ಯ ಇಬ್ರಿಗೂ ಕೂಡ ಇದು ಬಂದಿರುತ್ತೆ. ಯಾಕಂತಂದ್ರೆ ಐಶ್ವರ್ಯ ಅವರು ಏನೊಂದು ಸ್ಟಾರ್ಟಿಂಗ್ ಹೇಳಿರ್ತಾರೆ ಗೊತ್ತಾ, 5 ಸ್ಟಾರ್ ಹೋಟ್ಲ್ ಅಂದ್ರೆ ಹಂಗಿರ್ಬೇಕು, ಚೆಫ್ ಬಂದು ಕೇಳಬೇಕು ಅಂತ. ಇವರು ಅವ್ರನ್ನ ಕೇಳ್ತಾ ಇದ್ದಾರೆ, ಬಟ್ ಡೈರೆಕ್ಟಾಗಿ ಬಂದ್ಬಿಟ್ಟು ಕಸ್ಟಮರ್ ಹತ್ರ ಮಾತಾಡೇ ಇಲ್ಲ. ಸೊ ಅವರು ಎಷ್ಟೊಂದು 5 ಸ್ಟಾರ್ ಹೋಟೆಲ್ಗಳಲ್ಲಿ ತಿಂದಿದ್ದಾರೆ, ರೆಸಾರ್ಟಲ್ಲಿ ತಿಂದಿದ್ದಾರೆ. ಸೊ ಅದು ಯಾವುದು ಕೂಡ ಚೆಫ್ ಆಗಿ ಅವರು ಏನು ಭವ್ಯಗೌಡವ್ರು ಏನು ಪಾಯಿಂಟ್ಸ್ ಹೇಳಿದ್ರು ಅದು ಇವ್ರು ಮಾಡಲಿಲ್ಲ ಅಂತ ಇಬ್ರು ಕೂಡ ಆಪಾದನೆ ಮಾಡ್ತಾರೆ. ಸೊ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಿಮಗೆ ಬಿಟ್ಟಿದ್ದೀವಿ, ನೀವು ಕಮೆಂಟ್ ಮಾಡಿ ತಿಳಿಸಿ. ಇದಾದ್ಮೇಲೆ ನೆಕ್ಸ್ಟ್ ಜಿಮ್ ಏರಿಯಾದಲ್ಲಿ ತ್ರಿವಿಕ್ರಮ್ ಅವರು ಮತ್ತು ಭವ್ಯಗೌಡ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾವು ಸ್ವಲ್ಪ ಓವರಾಗಿ ಆಡೋದ್ವಾ, ಏನೋ ಒಂದು ಈ ಥರ ಪ್ರಕ್ರಿಯೆ ಮಾಡೋಕೆ ಹೋಗ್ಬಿಟ್ಟು ಜಾಸ್ತಿ ಒಂಥರ ಈ ಥರ ಆಡೋದ್ವಾ ಅಂತ ಅವರವರೇ ಮಾತಾಡ್ಕೊತಾ ಇರ್ತಾರೆ. ಸೊ ಆ್ಯಂಡ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮತ್ತೆ ಬಿಗ್ ಬಾಸ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಲೇಟಾಗಾಯಿತು ಅಂತ ಅನ್ಸುತ್ತೆ. ಯಾಕಂದ್ರೆ ಇರೋದೇ ಇನ್ನು 1 ಡೇ ಇದೆ. 1 ಡೇ ಅದು ಎಷ್ಟು ವೋಟ್ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ. ಬೇಬಿ ಬೇಕು. ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ನಾವು ನೋಡ್ತಾ ಇದೀವಿ, ಲಾಸ್ಟ್ ಇಯರ್ ಎಲ್ಲ ಹೆಂಗೆ ಅಂತಂದ್ರೆ ಮಂಡೇ ಟ್ಯೂಸ್ಡೇ ಎಪಿಸೋಡ್ ಮಾಡಿಬಿಟ್ಟು ವೆಡ್ನೆಸ್ಡೇ ಅಷ್ಟಲ್ಲೆಲ್ಲ ನಾಮಿನೇಷನ್ ಪ್ರಕ್ರಿಯೆಗಳು ಬಿಟ್ಬಿಟ್ಟಿರ್ತಾರೆ. ಥರ್ಸ್ಡೇ ಫ್ರೈಡೇ 2 ದಿನ ಟೈಮ್ ಸಿಕ್ತಿತ್ತು. ಬಟ್ ನನಗೆ ಒಂದು ಅರ್ಥ ಆಗ್ತಲ್ಲ, ಒಂದು ಥರ್ಸ್ಡೇ ನೈಟ್ ಇವ್ರು ನಮಗೆ ಟೆಲಿಕಾಸ್ಟ್ ಮಾಡಿಬಿಟ್ರೆ ಒಂದೇ ದಿನಕ್ಕೆ ಸುದೀಪ್ ಸರ್ ಶೂಟಿಂಗ್ ಮಾಡೋದು ಫ್ರೈಡೇ ನೈಟ್ ಇಲ್ಲ ಸ್ಯಾಟರ್ಡೇ ಮಾರ್ನಿಂಗ್ ಅಂತಾನೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ಒಂದು ದಿನಕ್ಕೆ ಎಷ್ಟು ವೋಟ್ ಕೌಂಟ್ ಮಾಡ್ಕೊಳಕ್ಕಾಗುತ್ತೆ. ಆ್ಯಂಡ್ ಅವರ ನೆಚ್ಚಿನ ಸ್ಪರ್ಧಿಗಳು ಕೂಡ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ನೈಟ್ 11 ಗಂಟೆಗೆ ಯಾರು ಓಪನ್ ಮಾಡ್ಬಿಟ್ಟು ವೋಟ್ ಮಾಡ್ಕೊಂಡು ಕೂತ್ಕೊಳ್ಳೋದು 99 ಟೈಮ್ಸ್.
ಸೊ ಮಾರ್ನಿಂಗ್ ಎದ್ಬಿಟ್ಟೆ ವೋಟ್ ಮಾಡೋದು ಆ್ಯಂಡ್ ಒನ್ ಡೇಗೆ 99 ಟೈಮ್ಸ್ ವೋಟ್ ಇರುತ್ತೆ. ಸೊ ಎರಡೂ ಕೂಡ ಕನ್ಸಿಡರೇಷನ್ ಮಾಡಿ 2 ದಿನ ಕೊಟ್ಟರೆ 2-3 ದಿನ ಕೊಟ್ಟರೆ ವೋಟಿಂಗ್ಸ್ ಜಾಸ್ತಿ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ಇದು ಎಲ್ಲೋ ನನಗೊಂದು ಕಡೆ ಎಡವುತ್ತಾ ಇದ್ದಾರೆ, ಇಲ್ಲಾಂದ್ರೆ ಬೇಕು ಅಂತ ಇವರೇ ಕ್ಯಾಂಡಿಡೇಟ್ಗಳನ್ನ ಚೂಸ್ ಮಾಡಿ ಕಳಿಸ್ತಾ ಇದ್ದಾರೆ, ಅದು ಅರ್ಥ ಆಗ್ತಾರ ಬಿಗ್ ಬಾಸ್ ಕಡೆ. ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. BB ಅಡ್ಡ ಅಂತ ಮಾಡಿಬಿಟ್ಟು ಬಾಟ್ಲ್ಗಳು ಇಕ್ಕಿರ್ತಾರೆ. ಈ ಬಾಟ್ಲೆಲ್ಲ ಏನಂತಂದರೆ ಲೈಕ್ ಫಿಲ್ಮಿ ಇದರೆಲ್ಲ ಯೂಸ್ ಮಾಡ್ತಾರೆ, ಅಂದರೆ ಫೇಕ್ ಇರುತ್ತೆ, ಫೇಕ್ ಬಾಟ್ಲ್ಗಳು. ಅಲ್ಲಿ ನಾಮಿನೇಟ್ ಮಾಡಿಬಿಟ್ಟು ಅವ್ರ ತಲೆ ಮೇಲೆ ಬಾಟ್ಲ್ಗಳು ಹೊಡಿಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಆ್ಯಕ್ಚುಲಿ ರಜತ್ ಮತ್ತು ಭವ್ಯ ಅವ್ರು ಬಿಟ್ಟು ಇನ್ನು ಮಿಕ್ದವ್ರೆಲ್ಲರೂ ಕೂಡ ನಾಮಿನೇಟ್ ಆಗ್ತಾರೆ. ಮೇಜರ್ ಆಗಿ ಇಲ್ಲಿ ಜಗಳ ಆಗಿದೆ ಯಾರ್ದು ಅಂದರೆ ಮೋಕ್ಷಿತ್ ಅವ್ರಿಗೆ ಮತ್ತು ಉಗ್ರ ಮಂಜು ಅವ್ರಿಗೆ ಜಗಳ ಆಗುತ್ತೆ ಇಲ್ಲಿ. ಸೊ ಫಸ್ಟ್ ಗೈಸ್ ಇದಕ್ಕೂ ಮುಂಚೆ ಬರೋದೇ ಆ್ಯಕ್ಚುಲಿ ಭವ್ಯ ಗೌಡ ಅವ್ರು ಬಂದು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ನಿಮ್ಗೆ ಅನ್ನಿಸ್ತಾ ಇದೆಯಾ ಲೈಕ್ ತುಂಬ ಕಮೆಂಟ್ಸ್ಗಳನ್ನ ಓದ್ತಾ ಇದೆಯಾ ಲೈಕ್ ಭವ್ಯ ಅವ್ರು ಬಂದುಬಿಟ್ಟು ಐಶ್ವರ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಗೆ ಏನು ಅನ್ಸುತ್ತೆ ಗೈಸ್, ಟಾರ್ಗೆಟ್ ಮಾಡ್ತಾ ಇದ್ದಾರೋ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಇವ್ರು ಬಂದು ಅದೇ ಏನು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಕಾಣಿಸ್ತಿಲ್ಲ ಅನ್ನೋದಕ್ಕೋಸ್ಕರ ಕೊಡ್ತಾರೆ. ಸೊ ಹೊಡ್ಸ್ಕೊಂತಾರೆ. ಇದಾದ್ಮೇಲೆ ಬಂದು ಮೋಕ್ಷಿತ್ ಅವ್ರು ಬಂದುಬಿಟ್ಟು ಹನುಮಂತು ಅವ್ರನ್ನ ಕರೀತಾರೆ. ಹನುಮಂತನ ಕರೆದು ನನಗೆ ಲಿಟರಲಿ ಶಾಕ್ ಆಯ್ತು ಆ್ಯಕ್ಚುಲಿ. ಬಟ್ ಎನಿವೇಸ್ ಹನುಮಂತು ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನಾವು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರು ಸ್ವಲ್ಪ ಅಂದರೆ ಅವ್ರಿಗೆ ಇದು ಹೊಸದಾದ ಗುರು. ನನಗೆ ಅನಿಸ್ತಾ ಇರೋದು ಹನುಮಂತ ಅವ್ರಿಗೆ ಇಲ್ಲಿ ಮಲೇಷ್ಯಾಗೆ ಹೋಗಿದ್ರಲ್ಲಪ್ಪ, ಮಲೇಷ್ಯಾಗ ಒಂದ್ ಟೈಮ್ ಹೋಗಿರ್ತಾರೆ. ಬಟ್ ಹಾಗಂತ ಇವರು ರೆಗ್ಯುಲರ್ ಈಗ ಬ್ಯಾಂಗ್ಳೂರಲ್ಲಿ ಇರೋರಾಗ್ಲಿ ಇಲ್ಲಿ ಇರೋಷ್ಟು ಇಂಡಸ್ಟ್ರಿಯಲ್ಲಿ ಅವರೆಲ್ಲ ಏನಂತಂದ್ರೆ ಏನಕ್ಕಾರ ಹೋಗ್ತಾನೆ ಇರ್ತಾರೆ, ಇವೆಂಟ್ಸ್ಗಳಿಗೆ ಹೋಗ್ತಾ ಇರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಹನುಮಂತುಗೆ ಅಷ್ಟೊಂದು ಅನುಭವ ಇಲ್ಲ ಅಂತ ಕಾಣಿಸ್ತಿತ್ತು ನನಗೆ. ಸಾಕು ಮಲೇಷ್ಯಾ ಅನುಭವನೇ ಸಾಕಾಗಿತ್ತು. ಅದರಲ್ಲಿ ಹೆಂಗ್ ನಡ್ಕೋತಿದ್ರು ಆ ರೆಸಾರ್ಟ್ ಅಲ್ಲಿ, ಅವರು ಹೋಟ್ಲುಗಳು ದೊಡ್ಡ ದೊಡ್ಡ ಹೋಟ್ಲುಗಳು ಉಳ್ಕೊಂಡಿರ್ತಾರೆ ಅಲ್ಲಿ ಮಲೇಷ್ಯಾದಲ್ಲಿ. ಸೊ ಅಲ್ಲಿ ಏನು ಹೆಂಗ್ ಟ್ರೀಟ್ ಮಾಡಿರ್ತಾರೋ ಅವರು, ಲೈಕ್ ರಿಸೆಪ್ಷನಿಸ್ಟ್ ಮತ್ತೆ ಅಲ್ಲಿ ಬರೋ ಚೆಫ್ಗಳಲ್ಲಿ ಹೆಂಗ್ ಟ್ರೀಟ್ ಮಾಡಿರ್ತಾರೆ ಇವ್ರನ್ನ, ಅದೇ ರೀತಿ ಇವ್ರು ಟ್ರೀಟ್ ಮಾಡ್ಬೋದಿತ್ತು. ಬಟ್ ಹನುಮಂತು ಮಾತ್ರ ನನಗೆ ಲಿಟರಲಿ ಹೇಳ್ಬೇಕು ಅಂದ್ರೆ ಪಾಪ ಮಜಾ ಮಾಡಿದ್ರು ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಕೆಲಸ ಮಾಡಲಿಲ್ಲ ಅಂತ ಅನ್ಬೋದು. ಬಟ್ ಎನಿವೇಸ್ ನಿಮ್ಗೆ ಅನಿಸ್ತು ಹನುಮಂತು ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ಉಗ್ರ ಮಂಜು ಅವ್ರನ್ನ ಕರೀತಾರೆ. ಉಗ್ರ ಮಂಜು ಅವ್ರಿಗೆ ಲೈಕ್ ಅದೇ ರೀಸನ್ಸ್ಗಳನ್ನ ಕೊಡ್ತಾರೆ, ಅಂದರೆ ಅವ್ರು ಅಷ್ಟು ಕಾಣಿಸ್ಕೊಂತ ಇಲ್ಲ ಅಂತ ಇವರು ಅಷ್ಟು ವಾದ ಮಾಡ್ತಾರೆ. ಸೊ ಎಲ್ಲ ಒಂದ್ ಕಡೆ ಇಬ್ರು ಅವ್ರು ಅನ್ಕೊಂಡಿದ್ರು, ಉಗ್ರ ಮಂಜು ಅವ್ರು ಅನ್ಕೊಂಡಿದ್ರು ಲೈಕ್ ಇವ್ರು ನನ್ನ ತಗೊಳಲ್ಲ ಅಂತ. ಬಟ್ ಇವ್ರು ತಗೊಂಡಿರೋ ಇರೋದನ್ನ ಡೈರೆಕ್ಟ್ ಆಗಿ ಉಗ್ರ ಮಂಜು ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ನಾನು ಬಂದು ಟ್ಯೂಷನ್ ಬರ್ತೀನಿ, ನಿಮ್ಮ ಹತ್ರ ಕಾಣಿಸ್ಕೋಬೇಕು ಅಂತ ಹೇಳ್ತಿದ್ರು. ಹೆಂಗ್ ಕಾಣಿಸ್ಕೊಳ್ಳೋದು, ಏನು ದಿನ ನಾನು ಕಾಣಿಸ್ಕೋಬೇಕು ಅಂತ ಬೋರ್ಡ್ ಹಾಕೊಂಡು ಎಲ್ಲ ನಾನು ಇದೀನಿ ಅಂತ ತೋರಿಸ್ಬೇಕಾ, ಬಟ್ ದಿನ ಬರ್ತೀನಿ ಟ್ಯೂಷನ್ ಕೊಡಿ ನನಗೆ ಅಂತ ಹೇಳ್ತಾರೆ. ಅಲ್ಲಿ ಇನ್ನೊಂದೇನು ಗೊತ್ತಾ, ಆಕ್ಚುಲಿ ಮೋಕ್ಷಿತ್ ಅವ್ರು ಸ್ವಲ್ಪ ಕಿಚ್ಚಾಡ್ತಿದ್ರು ಅಂತಾನೆ ಕಾಣಿಸ್ತದೆ ಇಲ್ಲಿ. ಇವ್ರು ಏನ್ ಮಾಡ್ತಾರೆ, ಆಮೇಲೆ ಇವ್ರು ಸ್ವಲ್ಪ ವಾಯ್ಸ್ ರೈಸ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ನೀವು ಯಾರು ಕಿರ್ಚಾಡಿದ್ರೆ ನಾನು ಕಿರ್ಚಾಡ್ತೀನಿ ಅಂತಾನೆ ಹೇಳ್ತಾರೆ. ಬಟ್ ಅವ್ರ ಟೋನ್ ಸ್ವಲ್ಪ ರ್ಯಾಶ್ ಆಗಿತ್ತು ಅಂತಾನೆ ಹೇಳ್ಬೋದು. ನನ್ನ ರೀಸನ್ಸ್ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ವಾದ ಅಂದ್ರೆ ನೀವು ಕರೆಕ್ಟ್ ಆಗಿರೋ ರೀಸನ್ಸ್ ಕೊಟ್ಟಿಲ್ಲ ಅಂತ. ಬಟ್ ಇಲ್ಲಿ ಎಲ್ಲ ಒಂದ್ ಕಡೆ ಏನಾಗ್ತಾ ಇದೆ, ಸೊ ಮತ್ತೆ ಪದೇ ಮೋಕ್ಷಿತ್ ಅವರು ಬಿಟ್ಬಿಡ್ಬೇಕು. ನಾಮಿನೇಷನ್ ಅಂತ ಬಂದಾಗ ಮಂಜಣ್ಣ ಅಂತೂ ಆಚೆ ಹೋಗಕ್ ಚಾನ್ಸೇ ಇಲ್ಲ. ಪ್ರೈವೇಟ್ ಈ ಮಾತುಗಳೆಲ್ಲ ಏನಂತಂದ್ರೆ ಪ್ರೈವೇಟ್ ಆಗಿ ಇದ್ಕೊಂಡು ಹೇಳ್ಬೇಕಾಗಿತ್ತು. ಯಾಕಂತಂದ್ರೆ 3 ಜನ ಒಂದಾಗಿದ್ದಾರೆ, ಒಂದು ಟೀಮ್ ಅನ್ನ ಡಿವೈಡ್ ಆಗಿ ಮಾಡ್ಕೊಂಡು ಆದಷ್ಟು ಬೇರೆಯವ್ರನ್ನ ಆಚೆ ಕಳ್ಸೋದಕ್ಕೆ ನೋಡ್ಬೇಕು. ಸೊ ಬಟ್ ಅದನ್ನ ಬಿಟ್ಟು ಇವ್ರು ಮತ್ತೆ ಇವ್ರ ಕಡೆ ಮಾತಾಡ್ಕೊಂಡು ಮತ್ತೆ ಡಿವೈಡ್ ಆಗಿ ಮತ್ತೆ ಒಂದು ಏನೋ ಬೇರೆ ತರನೇ ಕ್ರಿಯೇಟ್ ಆಗುತ್ತೆ ಸೀನ್ಗಳಿವೆಲ್ಲ. ಸೊ ಅದು ಬೇಡ ಅಂತ ಅನ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಇವತ್ತು ಎಪಿಸೋಡ್ ಗೊತ್ತಾಗುತ್ತೆ ಯಾವ ರೀತಿ ಅವರು ನೆಕ್ಸ್ಟ್ ಲೈಕ್ ಮೂವ್ ಮಾಡ್ತಾರೆ ಅನ್ನೋದು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವ್ರು ಬರ್ತಾರೆ. ಧನರಾಜ್ ಅವರು ಕೂಡ ಉಗ್ರ ಮಂಜು ಅವ್ರನ್ನೇ ಕರ್ಕೊಂತಾರೆ. ಉಗ್ರ ಮಂಜು ಅವ್ರನ್ನ ಯಾಕೆ ಕರ್ಕೊಂತಾರೆ ಅಂತಂದ್ರೆ ಫಸ್ಟ್ ಕರ್ಕೊಳ್ಳೋದು ಉಗ್ರ ಮಂಜುನ. ಸೊ ಅದೇ ತ್ರಿವಿಕ್ರಮ್ ಅವ್ರನ್ನ ಲೈಕ್ ಏನು ನಾಮಿನೇಟ್ ಮಾಡಿಬಿಟ್ಟು ನನಗೆ ಹೇಳಿದ್ರು ಲೈಕ್ ಅವರು ಮಾಡಿದ್ ಸರಿ ಅಂತ, ನನಗೆ ಮತ್ತೆ ರಾಂಗ್ ಅಂತ ಹೇಳಿದ್ರು ಕ್ಯಾಪ್ಟನ್, ಇದಕ್ಕೆ ಅವ್ರು ಹಿಂದೆ ಉಳಿದ್ರಲ್ಲ. ಸೊ ಆ ರೀಸನ್ ಕೊಟ್ಬಿಟ್ಟು ಲೈಕ್ ನಾಮಿನೇಟ್ ಮಾಡ್ತಾರೆ ಇವ್ರನ್ನ. ಸೊ ಇದಾದ್ಮೇಲೆ ಚೈತ್ರ ಕುಂದಾಪುರನ ಕರೆದು ಅದೇ ಮಾಮೂಲಿ ಮಾತು ಆಗುತ್ತೆ, ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲ್ಲ, ಮ್ಯಾನೇಜರ್ ಆಗಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಮತ್ತೆ ಗೌತಮಿ ಅವ್ರು ಬಂದು ಚೈತ್ರ ಕುಂದಾಪುರನೇ ಕರೀತಾರೆ, ಮತ್ತೆ ಮೋಕ್ಷಿತ ಅವ್ರನ್ನ ಕರೀತಾರೆ. ಇವ್ರನ್ನ ಬಿಡಲ್ಲ, ಅವ್ರನ್ನ ಬಿಡಲ್ಲ. ನಂಗೊಂಥರ ಲಿಟ್ರಲಿ ಕನ್ಫ್ಯೂಷನ್ ಆಗ್ಬಿಡೈತೆ. ಈ 3 ಜನ ಟ್ರಯಾಂಗಲ್ದು ಒಂಥರ ಏನೋ ಫ್ರೆಂಡ್ಶಿಪ್ ಕತೆ ಅಂತ ಏನೇ ಬಿಗ್ ಬಾಸ್ ಮುಗ್ದೇ ಹೋಗ್ತಾ ಇದೆ, ಇವ್ರದಂತೂ ಮುಗಿತಾ ಇಲ್ಲ. ಇವರು ಮಂಜಣ್ಣಂಗ್ ಮಾಡ್ತಾರೆ, ಗೌತಮಿ ಅವ್ರು ಮೋಕ್ಷಿತಂಗ್ ಮಾಡ್ತಾರೆ, ಮೋಕ್ಷಿತ ಮತ್ತೆ ಮಂಜಣ್ಣಂಗ್ ಮಾಡ್ತಾರೆ. ಇದೇ ತರ ಟ್ರಯಾಂಗಲ್. ಮಂಜಣ್ಣ ಮಾತ್ರ ಮಾಡ್ಲೇ ಇಲ್ಲ. ಮಂಜಣ್ಣ ತ್ರಿವಿಕ್ರಮನ ಕರೆದ್ರು, ಮತ್ತೆ ಲೈಕ್ ಇವ್ರನ್ನ ಕರೆದಿದ್ರು ಚೈತ್ರ ಕುಂದಾಪುರವನ್ನ. ಬಟ್ ಇವ್ರು ನಾನು ಅನ್ಕೊಂಡೆ ಮೋಕ್ಷಿತವ್ರನ್ನ ಕರೀತಾರೆ ಅಂತ, ಬಟ್ ಕರೀಲಿಲ್ಲ. ಅವ್ರಿಗೆ ಹೆಂಗಾಗ್ಬಿಡೈತೆ ಅಂತಂದ್ರೆ ಬಿಟ್ಬಿಟ್ಟಿದ್ದಾರೆ. ಯಾವಾಗ ಒಂದು ಜಗಳ ಅನ್ನೋದು ಎಂಡ್ ಆಫ್ ದಿ ಮೂಮೆಂಟ್ ಏನಂತಂದ್ರೆ ಒಬ್ರು ಕಡೆಯಿಂದ ಸ್ಟಾಪ್ ಆಗ್ಬೇಕಾಗುತ್ತೆ. ಸೊ 2 ಕಡೆಯಿಂದ ಬಂದ್ರೆ ಅದು ಪದೇ ಆಗ್ತದ್ರೆ ಚೆನ್ನಾಗಿರಲ್ಲ ಅಂತ ಅವ್ರಿಗೆಲ್ಲ ಒಂದ್ ಕಡೆ ಅರಿವಾಗಿದೆ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದಾರೆ ಅವರು. ಸೊ ಒಟ್ಟಲ್ಲಿ ಗೈಸ್ ಟೋಟಲ್ ಆಗಿ ನೆನ್ನೆ ಹೇಳಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ ಮ್ಯಾಟ್ರಲ್ಲಿ ಇಬ್ರು ಬಿಟ್ಟು ಅಂದ್ರೆ ಭವ್ಯ ಗೌಡ ಅವರು ಹಾಗೂ ರಜತ್ ಅವರು ಈ ಇಬ್ರು ಕಣ್ಣು ಕಾಣಿಸ್ಕೊಂಡಿಲ್ಲ. ಅವ್ರಿಬ್ರು ಬಿಟ್ಟು ಮಿಗ್ದವರೆಲ್ಲ. ರಜತ್ ಅವರು ಆಕ್ಚುಲಿ ಚೈತ್ರ ಕುಂದಾಪುರಗೆ ಒಂದು ಸ್ವಲ್ಪ ಸಖತ್ತಾಗಿ ಟಾಂಗ್ ಕೊಟ್ರು ಅಂತಾನೆ ಹೇಳ್ಬೋದು. ನೀವು ಹೇಳ್ತೀರಾ ಲೈಕ್ ಬಿಗ್ ಬಾಸ್ ಅಲ್ಲಿ ಇರೋಕ್ಕೆ ಆ ರೈಟ್ಸ್ ಅರ್ಹತೆನೇ ಇಲ್ಲ ಇವ್ರಿಗೆ. ಸೊ ಚೈತ್ರ ಕುಂದಾಪುರ ಅವ್ರಿಗೆ ಒಂದು ಬಟ್ಟೆ ಒಗೆಯೋಕ್ಕೂ ಬರಲ್ಲ, ಇನ್ನೇನ್ ಮತ್ತೆ ಏನ್ ಆಡ್ತೀರಾ ನೀವು ಅಂದ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ರಜತ್ ಅವರು ಚೈತ್ರ ಕುಂದಾಪುರ ನಾಮಿನೇಟ್ ಮಾಡ್ತಾರೆ ಇಲ್ಲಿ. ಸೊ ಒಟ್ನಲ್ಲಿ ಗೈಸ್ ಕಂಟೆಂಟ್ ಇಲ್ಲ. ನಾನು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಕಂಟೆಂಟ್ನೇ ಒಂದು ವಾರ ಫುಲ್ ಬೋರ್ ಆಗಿತ್ತು. ಫಸ್ಟ್ ಒಂದು 10-20 ಮಿನಿಟ್ಸ್ ಸ್ವಲ್ಪ ಖುಷಿಯಾಗಿತ್ತು. ಅಂದ್ರೆ ರೆಸಾರ್ಟ್ ಟೈಮಲ್ಲಿ ಏನು
ಅವ್ರು ಎಂಟರ್ಟೈನ್ಮೆಂಟ್ ಇಲ್ಲ ಅದು ಖುಷಿ ಇತ್ತು, ಬಟ್ ಅಂದ್ರೆ ಅದಲ್ಲದೆ ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಕೊಡ್ಬೋದಾಗಿತ್ತು ಅಂತ ಅನಿಸ್ತು ವೈಯಕ್ತಿಕವಾಗಿ ನಮಗೆ. ನಾವು ಗೇಮ್ ಇತ್ತು, ಗೇಮ್ ಎಲ್ಲ ಇತ್ತು, ಬರೀ ಬಟ್ಟೆ ಒಗೆಯೋದಂತೆ, ಒಣಗಾಕದಂತೆ, ಇಸ್ತ್ರಿ ಮಾಡೋದಂತೆ. ಇವರು ಏನ್ ಮಾಡ್ಬೇಕಾಗಿತ್ತು ಗೊತ್ತಾ, ಗೇಮಿಂಗ್ ಅಲ್ಲೇನೆ ಒಂದು ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ಬಿಟ್ಟು ಯಾರ್ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಸ್ಟಾರ್ಟಿಂಗ್ ಹೇಳ್ಸಿ, ಸೊ ಟ್ಯೂಸ್ಡೇ ಬಂದು ಆ ಗೇಮ್ BBFK ರೆಸಾರ್ಟ್ ಒಳಗಡೆ ಗೇಮಿಂಗ್ ಅನ್ನೋದು ಕೊಟ್ಟು ಕ್ಯಾಪ್ಟನ್ಸಿ ಊಟಕ್ಕೆ ಮುಂಚೂಣಿ ಇಡಬೇಕಾಗಿತ್ತು. ಬಟ್ ಈಗ ಕ್ಯಾಪ್ಟನ್ಸಿ ಊಟಕ್ಕೆ ಇವತ್ತು ಸಪರೇಟ್ ಆಗಿ ಒಂದು ಟಾಸ್ಕ್ ಇರುತ್ತೆ, ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಇವತ್ತು ಗೊತ್ತಾಗುತ್ತೆ, ಅಂಡ್ ಕಳಪೆ ಉತ್ತಮನು ಇವತ್ತೇ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ ಓಲ್ ಎಪಿಸೋಡ್ ನ ಇವತ್ತು ಇದಿಷ್ಟಕ್ಕೆ ಮುಗಿಸ್ತಾರೆ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್, ಇಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಏನೊಂದು 15 ನಿಮಿಷ ತೋರಿಸ್ತಾರೆ ಅಷ್ಟೇ. ಸೊ ಅದ್ ಬಿಟ್ರೆ ಇನ್ನು ಮಿಕ್ಕಿದ್ದು ಬರೀ ಮಾತುಕತೆನೇ ಇರುತ್ತೆ. ಸೊ ನನಗನ್ನಿಸ್ತಾ ಇರೋದು ಇವತ್ತಿನ ಎಪಿಸೋಡ್ ಮಜಾ ಇರೋದು ಏನಂತಂದ್ರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಒಂದು ಗೊತ್ತಾಗಬೇಕು. ಯಾರು ಯಾವ ಟೀಮ್ ವಿನ್ ಆಗಿದೆ ಅಂತ ಇನ್ನ ಬಿಗ್ ಬಾಸ್ ಅವ್ರು ಅನೌನ್ಸ್ಮೆಂಟ್ ಮಾಡಿಲ್ಲ. ಭವ್ಯ ಟೀಮ್ ಇಲ್ಲ ಚೇತನ್ ಕುಂದಾಪುರ ಟೀಮ್ ಅಂತ ಗೊತ್ತಿಲ್ಲ. ಮೇಲ್ನೋಟಕ್ಕೆ ನನಗನ್ನಿಸ್ತಾ ಇರೋದು ಭವ್ಯಗೌಡ ಟೀಮ್ ವಿನ್ ಆಗಿದೆ ಅಂತ ಅನಿಸ್ತದೆ, ಬಿಕಾಸ್ ಆಫ್ ಪಾಯಿಂಟ್ಸ್ ಸ್ಟಾರ್ಸ್ಗಳು ಜಾಸ್ತಿ ಇದೆ ಇವ್ರ. ಸೊ ಮೇಲ್ನೋಟಕ್ಕೆ ನಾನು ಹೇಳ್ತಾ ಇರೋದು, ಬಟ್ ನೋಡೋಣ ಬಿಗ್ ಬಾಸ್ ಅವರು ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟರು ಕೊಡ್ಬೋದು, ನನಗೆ ಗೊತ್ತಿಲ್ಲ. ನಿಮ್ಗೆ ಏನು ಅನ್ಸುತ್ತೆ, ಯಾವ ಟೀಮು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇಂಡಿವಿಜುವಲ್ ಆಗಿ ಯಾರು ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್ ಇನ್ನೊಂದು ಈ ವಾರದಲ್ಲಿ ಕಿಚನ ಪಂಚಾಯಿತಿಯಲ್ಲಿ ಎಷ್ಟು ಪಾಯಿಂಟ್ಸ್ಗಳು ಅಂಡ್ ಯಾವ ಪಾಯಿಂಟ್ಸ್ ರೈಸ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇದಾಗಿತ್ತು ನಿನ್ನೆ ಎಪಿಸೋಡ್ನ ರಿವ್ಯೂ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡಿದಲ್ಲಿ, ಅಲ್ಲಿ ತನಕ ಬಾಯ್.